ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೈಸೂರು ಪ್ಯಾಕನ್ನು ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ತಿಳಿಸ್ಕೊಡ್ತೀನಿ. ನಾನು 2 ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1.5 ಕಪ್ಪು ಎಣ್ಣೆ ಮತ್ತು 1.5 ಕಪ್ಪು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಸ್ವಲ್ಪ ಉಗುರು ಬೆಚ್ಚಿನ ಥರ ಮಾಡ್ಕೊಳ್ಬೇಕು. ಎರಡನ್ನು ಎಣ್ಣೆ ಕಾದ್ಮೇಲೆ ಅದನ್ನು ನಾವು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ನಾನು 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಸಕ್ಕರೆನ ತಗೊಳ್ತಿದ್ದೀನಿ. ಇವಾಗ ಇದಕ್ಕೆ 1 ಕಪ್ಪು ನೀರನ್ನು ಕೂಡ ಹಾಕ್ಕೊಳ್ತೀನಿ ಪಾಕ ಮಾಡ್ಕೊಳ್ಳೋಕ್ಕೆ. ಇದು ಪಾಕ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಇವಾಗ ನಾವು ಈ ಕಡೆ ಎಣ್ಣೆ ಕಾದಿತ್ತಲ್ವ, ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿಕೊಂಡು ನಾವು ಕಾಯಿಸ್ಕೊಂಡಿದ್ವಲ್ಲ, ಅದನ್ನು ಇವಾಗ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಂಟಿಲ್ದಂಗೆ. ನೋಡಿ, ಈ ಥರ ನಾವು ಕಲಿಸ್ಕೊಳ್ಬೇಕು. ಎಣ್ಣೆ ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿಂದನೇ ಈ ಥರ ಕಲಿಸ್ಕೊಳ್ಬೇಕು ನಾವು. ಇನ್ನು ಇಷ್ಟು ಎಣ್ಣೆ ಉಳಿದಿದೆ. ನಾನು ಇದರಲ್ಲಿ ಇನ್ನೂ ಅರ್ಧ ಕಪ್ಪು ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತೀನಿ. ಯಾಕಂದರೆ ನಾವು 1 ಕಪ್ ತುಪ್ಪ 1 ಕಪ್ ಎಣ್ಣೆನ ಕಾಯಿಸ್ಕೊಂಡಿದ್ವಲ್ವ, ಸ್ವಲ್ಪ ಕಾಯಿಸ್ಕೊಳ್ತೀನಿ. ಇವಾಗ ನೋಡಿ, ಒಂದೆಳೆ ಪಾಕ ಬರಬೇಕು ಸಕ್ಕರೆದು. ಬಂದಮೇಲೆ ನಾವು ಕಲಸಿಟ್ಕೊಂಡ ಕಡಲೆ ಹಿಟ್ಟನ್ನು ಇದರಲ್ಲಿ ಹಾಕ್ತಾ ಹೋಗಬೇಕು. ಗಂಟು ಬರ್ದಂಗೆ ನಾವು ಕೈ ಬಿಡ್ದಂಗೆ ತಿರುಗಿಸ್ತಾನೆ ಹೋಗಬೇಕು. ಸ್ವಲ್ಪ ಎಣ್ಣೆ ಅದರಲ್ಲಿ ಹಾಕ್ತಾ ಹೋಗಬೇಕು ಮತ್ತು ತಿರುಗಿಸ್ತಾನೆ ಇರಬೇಕು. ಕಂಟಿನ್ಯೂ ತಿರುಗಿಸ್ತಾನೆ ಇರಬೇಕು ಸ್ನೇಹಿತರೆ, ಇಲ್ಲಾಂದರೆ ಕೆಳಗೆ ತಳ ಹಿಡಿದು ಬಿಡುತ್ತೆ. ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದಲ್ವ. ಹೊರಗಡೆ ಏನು ಹಾಕಿ ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ, ಹೈಜಿನಿಕ್ಕಾಗಿ ಮಾಡಿರ್ತಾರೆ ಇಲ್ವ ನಮಗೆಲ್ಲ ಗೊತ್ತಿರುತ್ತಾ ಇಲ್ವಲ್ಲ. ನಾವು ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ. ನೋಡಿ, ಮೈಸೂರು ಪಾಕ್ ರೆಡಿ ಆಗ್ತಾ ಬಂದಿದೆ. ಅದಕ್ಕೆ ಅದರೊಳಗಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಒಂದು ಪ್ಲೇಟಲ್ಲಿ ತುಪ್ಪನ ಸವರ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ರೆಡಿಯಾಗಿರುವ ಮೈಸೂರು ಪ್ಯಾಕನ್ನು ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಒಂದೇ ಲೆವೆಲ್ ಬರೋ ಥರ ಮಾಡ್ಕೊಳ್ಬೇಕು. ನೋಡಿ ಎಣ್ಣೆ ಎಷ್ಟು ಬಿಟ್ಕೊಂಡಿದೆ ಅಂಥೇಳಿ. ಎಲ್ಲನೂ ತಟ್ಟೆಯಲ್ಲಿ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಸ್ಪೂನಿಂದನೇ, ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ಸ್ನೇಹಿತರೆ ಅದು. ಹಾಗಾಗಿ ಇವಾಗ ನಾವು ಈ ಥರ ಮಾಡಿಕೊಂಡು ಇಟ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ತಣ್ಣಗಾಗೋಕ್ಕೆ. ನಾನು ಇದ್ರ ಮೇಲೆ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಬೇಕಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ ಅದು. ನೋಡಿ, ನಾನು ಪೀಸ್ನ ಇವಾಗಲೇ ಕಟ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಇನ್ನೂ ತಣ್ಣಗಾಗಬೇಕು. ಫುಲ್ ಏನು ತಣ್ಣಗಾಗಿಲ್ಲ, ಇದು ಸ್ವಲ್ಪ ಬಿಸಿನೇ ಇದೆ. ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ. ನೀವು ಒಂದು ಸಲ ಮನೇಲಿ ಈ ಥರ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ನನಗೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ನಾವು ದಿನಾಲು ಸ್ನ್ಯಾಕ್ಸ್ ಬೇಕಪ್ಪ, ಏನಾದರೂ ಸ್ವೀಟ್ ಬೇಕು, ಯಾರೋ ಸಡನ್ನಾಗಿ ಬಂದಿರ್ತಾರೆ, ಈ ಥರ ಮಾಡ್ಕೊಂಡು ಇಟ್ಕೊಂಡಾಗ ಅವರಿಗೂ ಕೊಡೋಕ್ಕಾಗುತ್ತೆ. ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ನಮಗೆ ಸ್ವೀಟ್ ಬೇಕು, ಹೊರಗಿಂದ ತರೋ ಬದಲು ನಾವೇ ಮನೆಯಲ್ಲೇ ಮಾಡ್ಕೋಬಹುದು.